ಎಲ್ರಿಗೂ ನಮಸ್ಕಾರ. ಈಗ ನಾನು ಮಟನ್ ಪಲಾವ್ ಮಾಡ್ತಾಯಿದ್ದೀನಿ. 200 ಗ್ರಾಮ್ ಎಣ್ಣೆ ಹಾಕಿದ್ದೀನಿ, ಪುದೀನ ಸೊಪ್ಪು ಹಾಕಿದ್ದೀನಿ, ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗ್ಬೇಕದು. ಮಟನ್ ಹಾಕ್ದಾಗಲೇ ಉಪ್ಪು ಹಾಕ್ಬಿಟ್ರೆ ಉಪ್ಪು ಹತ್ಕೊಳ್ಳುತ್ತೆ ಮಾಂಸಕ್ಕೆ. ಈಗ ಮುಕ್ಕಾಲು ಸ್ವಲ್ಪ ಕೆಜಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಚಿಕನ್ ಪಲಾವ್ ಮಾಡ್ದಂಗೆ ಇದನ್ನು, ಆದರೆ ಇದನ್ನು ಮಟನ್ ಬೇಯಿಸ್ಕೊತಾ ಇದ್ದೀವಿ. ಚಿಕನ್ ಆದರೆ ಜಾಸ್ತಿ ಬೇಗ ಬೆಂದ್ಬಿಡುತ್ತೆ ಅಂತ ನೀರು ಮರಳಿಸ್ಕೊಂಡು ಬೇಗ ಅಕ್ಕಿ ಹಾಕ್ಬಿಡ್ತೀವಿ. ಇದು ಮಟನ್ ಅಲ್ಲ, ನಿಧಾನಕ್ಕೆ ಹಾಕ್ಬೋದು ನೀರೆಲ್ಲ. ಹಸಿಮೆಣಸಿನ್ಕಾಯಿನಲ್ಲಿ ಚೆನ್ನಾಗಿ ಹುರಿಬೇಕು. ಒಂದು 5 ನಿಮಿಷ ಬಿಡೋಣ, ಒಂದು 5-10 ನಿಮಿಷ ಹಸಿಮೆಣಸಿನ್ಕಾಯಿನಲ್ಲಿ. ಹಸಿಮೆಣಸಿನ್ಕಾಯಿ ಆಯಿತು. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು ಸೌಟು. ಶುಂಠಿ ಸ್ವಲ್ಪ, 1/4 ಸೌಟಷ್ಟು ಶುಂಠಿ. 1 ಸೌಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ 1/4 ಸೌಟು ಶುಂಠಿ ಪೇಸ್ಟ್ ಹಾಕ್ಕೋಬೇಕು. ಇದಕ್ಕೆ 1.5 ಸ್ಪೂನಷ್ಟು ಪಲಾವ್ ಪೌಡ್ರು. ಇದು ಮನೆಯಲ್ಲೇ ಮಾಡಿರೋದು. 10 ಥರ ಹಾಕಿರ್ತೀನಿ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಸಹಜ ಸಂಪೂರ್ಣ ಅಂತ ಪಲಾವ್ ಪೌಡ್ರ್, ಇದು ಹೋಮ್ ಮೇಡು. ಇವಾಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಉಪ್ಪು ನಾನು ಮುಂಚೆನೇ ಹಾಕಿದ್ದೆ, ಮಟನ್ ಬೇಯ್ಬೇಕಾದ್ರೆ ಹಾಕ್ಬಿಟ್ಟಿದ್ದೆ. ಈಗ ಎಷ್ಟು ಅಕ್ಕಿ ಹಾಕ್ತೀವಿ ನಾವು ಅದ್ರ ಡಬ್ಬಲ್ ನೀರು ಹಾಕೋದು. ಈಗ ನಾನು 1 kg ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಬರುತ್ತೆ ಈ ಗ್ಲಾಸಲ್ಲಿ. ಇದರಲ್ಲಿ 6 ಗ್ಲಾಸು ನೀರು ಹಾಕ್ತೀನಿ. ಈಗ ನೀರು ಹಾಕ್ಬಿಟ್ಟು ಮರಳಕ್ಕೆ ಬಿಡ್ತೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು 20 ನಿಮಿಷ ದಮ್ ಹಾಕಿಟ್ಬಿಡೋಣ. ಸಣ್ಣ ಪಲಾವ್ ರೆಡಿಯಾಗಿದೆ, ಮಟನ್ ಪಲಾವ್.